ಇದಿಷ್ಟು ನಾಳೆ ಫುಲ್ ತುಂಬೋಗ್ಬಿಡುತ್ತೆ. ನಾಳೆ ಹೆಂಗ್ ಮರಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾರದು ಅನ್ವಿ? ಇನ್ನೇನು ಊಟ ಗೀಟ ಆಯ್ತಲ್ಲ, ಹೋಗೋದ ನಾವು? ಹಲೋ, ಮತ್ತೆ ಬಂದಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ದಿರೋರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಅದು ನಂಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾನು ವಿಷಯಕ್ಕೆ ಬಂದುಬಿಡ್ತೀನಿ. ನನಗೆ ಯಾವಾಗಲೂ ಎಳೆಯಾಡೋದು ನನಗೆ ಇಷ್ಟ ಆಗಲ್ಲ. ಇವಾಗ ಟೈಮ್ 6:40 ಆಗಿದೆ, ಹತ್ತತ್ರ 7 ಗಂಟೆ. ಓಕೆನಾ? ಇವತ್ತಂದ್ರೆ ತುಂಬಾ ಪ್ರೊಡಕ್ಟಿವ್ ಡೇ ನನಗೆ. ಮನೇಲೆಲ್ಲ ಕೆಲಸ ಎಲ್ಲನೂ ಮುಗಿಸಿ ನಾನು ಊರಿಗೆ ಹೋಗಬೇಕು. ಅದೇ ನನಗೆ ತುಂಬ ಇರೋದು. ಮನೇಲೇ ಇದ್ದರೆ ನಾರ್ಮಲಾಗಿ ಮಾಡಿಕೊಂಡು ಫೋನ್ ನೋಡಿಕೊಂಡು ನಿಧಾನಕ್ಕೆ ಹೆಂಗೋ ನಡೆದೋಗ್ಬಿಡುತ್ತೆ. ಎಲ್ಲ ಪ್ಯಾಕ್ ಮಾಡ್ಕೊಂಡು ಊರಿಗೆ ಬೇರೆ ಹೋಗ್ಬೇಕಲ್ಲ, ಅದು ನನಗಿವಾಗ ಪ್ರಾಬ್ಲಮ್ ಆಗಿರೋದು. ಸೊ ಹಾಗೆ ಏನೇನೇ ಅಪ್ಡೇಟ್ಸ್ ಅಂತೆಲ್ಲ ಹೇಳ್ತೀನಿ. ಆ್ಯಂಡ್ಲಿ ನಾನು ಎಲ್ಲರ ಮೆಸೇಜ್ಗೂ ಕೂಡ ರಿಪ್ಲೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಒಂದು ಎಡಿಟಿಂಗ್ ಪೆಂಡಿಂಗಲ್ಲಿದೆ. ಅದು ಸ್ವಲ್ಪ ಯಾಕೋ ಬ್ಲರ್ ಥರ ಬಂದಿದೆ. ಅದಕ್ಕೆ ನಾನು ಮತ್ತೆ ಅದನ್ನು ವ್ಲಾಗ್ನ ಶೂಟ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಇಲ್ಲ ಅಂದಿದ್ರೆ ಅದನ್ನು ಇವತ್ತು ಅಪ್ಲೋಡ್ ಮಾಡಿಬಿಡ್ತಾಯಿದ್ದೆ. ಓಕೆನಾ? ಬಟ್ ನೋಡೋಣ ಹೇಗಾಗುತ್ತೆ ಅಂತ. ಸದ್ಯಕ್ಕೆ ಕಾಫಿ ಇಟ್ಟಿದ್ದೀನಿ. ಶುಗರ್ ಹಾಕೊಂಡು ಕಾಫಿ ಕುಡಿಯೋಲ್ಲ, ವಿತೌಟ್ ಶುಗರ್ ಕಾಫಿ ಕುಡಿತೀನಿ. ಆದರೆ ನಮ್ಮ ಅಪ್ಪಗೆ ಶುಗರ್ ಇಲ್ಲದೆ ಕಾಫಿ ಹೋಗೋದೇ ಇಲ್ಲ. ಏನು ಮಾಡೋಕ್ಕಲ್ಲ, ಹೆಂಗೆ ಸೌಂಡ್ ಬರ್ತಿದೆ ನೋಡಿ. ಅದು ಡಗ್ 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 ಅಂತ. ನನಗೆ ಶುಗರ್ ಬೇಡ, ಅವನಿಗೆ ಶುಗರ್ ಬೇಕು. ಏನು ಮಾಡೋದು? ಹೀಗಾಗತ್ತೆ ಲೈಫ್ ಒಂದೊಂದು ಸಲ. ತಿಂಡಿಗೆ ಟೊಮೆಟೊ ಬಾತ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ನಮ್ಮ ಅಪ್ಪಿ ಮೋರ್ ದ್ಯಾನ್ 15 ಡೇಸಿಂದ ಕೇಳ್ತಿದ್ದಾನೆ ಟೊಮೆಟೊ ಬಾತ್ ಬೇಕು ಅಂತ. ನಾನು ಮಾಡ್ಕೊಡೋಕ್ಕಾಗ್ತಾಯಿಲ್ಲ. ಅವನು ಯಾವತ್ತು ಜಾಸ್ತಿ ಕೇಳಿರ್ತಾನೆ ಗೊತ್ತಾ, ಅವತ್ತು ಮಾಡಿದಾಗಲೇ ಅದು ಎಡವಟ್ಟಾಗಿಬಿಟ್ಟಿರುತ್ತೆ. ಅಂದರೆ ತಿನ್ನೋ ಥರನೇ ಮಾಡಿರ್ತೀನಿ, ಆ ಥರ ಏನಿಲ್ಲ. ಬಟ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಗೊತ್ತಾ, ಹಿಂಗಿರುತ್ತೆ ಹಾಗಿರುತ್ತೆ ಅಂತ. ಆ ರೇಂಜಿಗೆ ಅದು ಬಂದೇ ಇರಲ್ಲ ಅವತ್ತು. ಇಲ್ಲ ತಳ ಹಿಡಿದ್ಬಿಟ್ಟಿರುತ್ತೆ, ಇಲ್ಲ ವಿಷಲ್ದೇನೋ ಇಶ್ಯೂ ಆಗಿಬಿಟ್ಟು ಕೂಗೇ ಇರಲ್ಲ. ನಾನು ಅದಕ್ಕೊಂದಷ್ಟು ತಲೆ ಕೆಡಿಸ್ಕೊಂಡು ಆಫ್ ಮಾಡಿಬಿಟ್ಟಿರ್ತೀನಿ, ಹಂಗೆ ಬೇಯಿಸೋದು, ಈ ರೀತಿ ಎಲ್ಲ ಮಾಡಿರೋದು ಉಂಟು. ಬಟ್ ಒಂದು ದಿನ ಸಖತ್ತಾಗಿ ಬಂದಿತ್ತು. ನಾನು ಅದ್ರದ್ದು ವೀಡಿಯೋನೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಏನು ಸಖತ್ತಾಗಿತ್ತು ಅಂದರೆ, ಓ ಮೈ ಗಾಡ್, ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅಷ್ಟು ಟೇಸ್ಟಿಯಾಗಿ ಆ ಮಸಾಲೆ ಎಲ್ಲ ಅನ್ನಕ್ಕೆ ಸಖತ್ತಾಗಿ ಹೊಂದ್ಕೊಂಡಿತ್ತು. ನೋಡೋಣ ಇವತ್ತು ಹೇಗೆ ಬರುತ್ತೆ ಅಂತ. ಸೊ ಸದ್ಯಕ್ಕೆ ಕಾಫಿ ರೆಡಿ ಮಾಡ್ತಾ ಇದ್ದೀನಿ. ಎವ್ರಿಡೇ ಡೈಲಿ ಬ್ಲಾಗ್ಸ್ನ ಕೇಳ್ತೀರಾ? ಮಾಡೋದಕ್ಕೇನು ಗೊತ್ತಾ, ಎಲ್ಲೋದ್ರೂ ಅಲ್ಲಿ ಫೋನ್ ಇಟ್ಕೋಬೇಕು. ಮಾಡೋರು ಮಾಡ್ತಾರೆ, ಅದಿಲ್ಲ ಅಂತ ನಾನು ಹೇಳಲ್ಲ. ಆ ಥರ ಹೇಳಿದ್ರೆ ಅದು ತಪ್ಪಾಗ್ಬಿಡುತ್ತೆ. ಮಾಡೋರು ಮಾಡ್ತಾರೆ, ಬಟ್ ಏನು ಪ್ರಾಬ್ಲಮ್ ಏನು ಅಂತಂದರೆ, ನನ್ನ ಫೋನಲ್ಲಿ ಸ್ಟೋರೇಜ್ ಇಶ್ಯೂ ಇರೋದು ಮೇನ್ ಪ್ರಾಬ್ಲಮ್. ಶೂಟ್ ಮಾಡೋದೊಂದಾದರೆ ಅದನ್ನು ಎಡಿಟ್ ಮಾಡಿ ಸೇವ್ ಮಾಡೋದು ಇನ್ನೂ ಒಂದು ಸ್ಟೋರೇಜ್ ಹಿಡಿಯುತ್ತೆ. ಸೊ ನನಗೆ ತುಂಬಾ ಕಷ್ಟ ಆಗಿಬಿಟ್ಟಿರುತ್ತೆ ಅದನ್ನು ಮಾಡೋದು. ಸಾಕು, ಇವತ್ತಿಗೆ ಇಷ್ಟು ಮಾತಾಡಿದ್ದು. ನಾನು ಹೋಗ್ತಾ ಅಪ್ಡೇಟ್ಸ್ ಕೊಡ್ತೀನಿ ವಿಡಿಯೋದಲ್ಲಿ. ಯಾಕೆ ಅಂತಂದರೆ ಮತ್ತೆ ಹೋಗ್ತಾ ಫೋನ್ ಆಫ್ ಆಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ ನನಗೆ ಗೈಸ್. ಅದಕ್ಕೆ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ನೀವೇನೇ ಹೇಳಿ, ಕಾಫಿ ಕುಡಿಯೋದ್ರಲ್ಲಿರೋ ಸುಖ ಬೇರೆ ಏನರಲ್ಲೂ ಸಿಗಲ್ಲ ನಿಜವಾಗ್ಲೂ. ನನಗಂತೂ ಎಷ್ಟರ ಮಟ್ಟಿಗೆ ಕಾಫಿ ಅಡಿಕ್ಷನ್ ಇದ್ದೆ ಅಂದರೆ, ಇವಾಗ ವಾರದಲ್ಲಿ ಒಂದೇ ಸಲ ಕುಡಿಯೋದು. ಒಂದೊಂದು ಸಲ ಮಿಸ್ಸಾಗಿ 2 ಟೈಮ್ ಕುಡಿದ್ಬಿಟ್ಟಿರ್ತೀನಿ. ಅದು ಏನಂದರೆ, ಅರ್ಧ ಲೀಟರ್ ಹಾಲು ತರ್ತೀವಿ,
ಒಂದು ಟೈಮ್ಗೆ 1/4 ಲೀಟ್ರ್ ಆಗುತ್ತೆ, ಇನ್ನೂ ಒಂದು ಟೈಮ್ 1/4 ಲೀಟ್ರ್ ಆಗುತ್ತೆ ಅಷ್ಟೇ. ಅದು ಸಂಡೇಸ್ ಮಾತ್ರ, ಓಕೆನಾ. ಅಂದರೆ ಸಂಡೇ ಬೆಳಿಗ್ಗೆ ಏನಾದರೂ ತಂದರೆ ಸಂಜೆ ಯಾರು ಸಂಜೆ ಯಾರಿಗಾದರೂ ಮಾಡಿದರೆ ಯೂಸ್ ಮಾಡ್ಕೊಂಡು ಕುಡಿತೀವಿ, ಅಲ್ಲಿಗೆ ಮುಗ್ದೋಗ್ಬಿಡ್ತು ಸಂಡೇ ಕೋಟ. ಇಫ್ ಇನ್ ಕೇಸ್ ನಾವು ಸಂಜೆ ಕುಡಿಲಿಲ್ಲ ಅಂತಂದರೆ ಮಂಡೇ ಬೆಳಿಗ್ಗೆಗಾಗುತ್ತೆ. ಸೊ ಇವತ್ತು ನಾನು ವ್ಲಾಗ್ ಮಾಡ್ತಾ ಇರೋ ದಿನ ಬಂದು ಮಂಡೇ ಅಷ್ಟೇ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಇವಾಗ ಸದ್ಯಕ್ಕೆ ಇದನ್ನು ತೊಗೊಂಡೋಗಿ ಅಪ್ಪಿಗೆ, ಇದನ್ನು ನನ್ನ ಮೈದ್ನಂಗೆ ಇಬ್ರಿಗೂ ಕೊಟ್ಬಿಟ್ಟು ನಾನು ಕುಡಿತೀನಿ. ಸರಿ, ಬಾಯ್. ಸದ್ಯಕ್ಕೆ ಬನ್ನೂರಲ್ಲಿದ್ದೀನಿ. ಈ 2 ಪಿಂಪಲ್ ಆಗಿಬಿಟ್ಟು ನನಗೆ ಹೊಸಿ ಪ್ರಾಬ್ಲಮ್ ಕೊಡ್ತಾ ಇಲ್ಲ. ಬಿಸಿಲು ಮಾತ್ರ ಸರಿಯಾಗಿದೆ. ಮಳವಳ್ಳಿ ಬಸ್ಸು ಇಷ್ಟು ಖಾಲಿಯಾಗಿರೋದು ನಾನು ಇವತ್ತೇ ನೋಡ್ತಾ ಇರೋದು. ಯಪ್ಪ ಫುಲ್ ಖುಷಿ ಆಗ್ತೈತೆ. ಬಸ್ಸಲ್ಲಿ ಎಷ್ಟು ಜನ ಇರ್ತಾರೋ ಅಂತ ಅನ್ಕೊತಾ ಇದ್ದೆ, ಬಟ್ ಅನ್ನಿಸ್ತು ಆಮೇಲೆ ಪರವಾಗಿಲ್ಲ. ಮೇ ಬಿ ನಾನು ಟೈಮ್ ಬಂದು 11 ಗಂಟೆ ಆ ಥರ ಟೈಮಲ್ಲಿ ಹೊರಟಿದ್ನಲ್ವ, ಅದಕ್ಕೆ ಮೇ ಬಿ ಖಾಲಿ ಇದೆ. ಇಲ್ಲ ಅಂದಿದ್ರೆ ಕಾಲೇಜ್ ಹುಡುಗರು, ಸ್ಕೂಲ್ ಹುಡುಗರು ಎಲ್ಲ ತುಂಬ್ತಾ ಇದ್ರು ಅನಿಸುತ್ತೆ. ಸೊ ಬಸ್ ಸೀಟು ಸಿಕ್ಕಿರೋದು ತುಂಬ ಖುಷಿಯಾಗಿದೆ. ಇನ್ನು ಮಳವಳ್ಳಿಲಿ ಹೋಗಿ ನೋಡಬೇಕು ಪರಿಸ್ಥಿತಿ ಹೇಗಿದೆ ಅಲ್ಲಿ ಅಂತ. ನೋಡೋಣ. ಬೆಳಕೋಡಿ ಬಸ್ ಇಲ್ಲ ಗೈಸ್, ನೋಡೋಣ. ಜನ ಮಾತ್ರ ಇಷ್ಟೊಂದು ಜನ ಇದ್ದಾರೆ. ಯಾಕೆ ನಿಂತಿದ್ದಾರೆ ಅನ್ನೋದೇ ನನಗೆ ಗೊತ್ತಿಲ್ಲ. ಫೈನಲಿ ಬಸ್ ಬಂತು. ಈ ವಿಚಾರ ಹೇಳಲೇಬೇಕು, ಯಾವ ಊರಿಗೆ ರಶ್ ಇರುತ್ತಾರಲ್ವ ಗೊತ್ತಿಲ್ಲ. ನಮ್ಮ ಬೆಳಕೋಡಿ ಬಸ್ ಮಾತ್ರ ಟೈಮ್ ಕರೆಕ್ಟಾಗಿ ಬರ್ತಾರೆ, ಟೈಮ್ ಕರೆಕ್ಟಾಗಿ ಹೋಗುತ್ತೆ. ನೈಟ್ ಟೈಮ್ ಏನಾದರೂ ಬಂದಿರೋ ಫುಲ್ ರಶ್ ಇರ್ತಿತ್ತು. ಪರವಾಗಿಲ್ಲ, ಎಲ್ಲ ಜನ ತುಂಬ್ತಾ ಇದ್ದಾರೆ. ಎಲ್ಲ ಕೂತಿದ್ರು, ನಿದ್ದೆ ಮಾಡ್ತಾ ಇದ್ರು. ಇವಾಗ ಹತ್ತುತ್ತಾ ಇದ್ದಾರೆ. ನಾನು ನಮ್ಮ ದೊಡ್ಡಮ್ಮ ಅವ್ರ ಊರಿಗೆ ಬಂದೆ. ಯಪ್ಪ ಬಸ್ ಕಾಟ ಕೇಳಂಗಿಲ್ಲ ಗುರು. ಯಾವಾಗ ಬಸ್ಸಲ್ಲಿ ಬಂದರೂ ಇದೇ ರಾಮಾಯಣ. ಬಟ್ ಅದೇ ಇವತ್ತು ಪರವಾಗಿಲ್ಲ, ಸೀಟು ಇತ್ತು. ಕಂಪ್ಯಾರಿಟಿವ್ಲಿ ಅಷ್ಟು ರಿಸ್ಕ್ ಅಂತ ಅನ್ನಿಸ್ಲಿಲ್ಲ, ಆದರೆ ಇಳಿಯುವಾಗ ತುಂಬ ರಿಸ್ಕ್ ಅಂತ ಅನ್ನಿಸ್ತು. ಜನ ಜಾಗ ಬಿಡಲೇ ಇಲ್ಲ. ಸೊ ಈಗ ನಾನು ನಿಮಗೆ ನಮ್ಮ ಅಕ್ಕ ಅವರ ಮನೆ ತೋರಿಸ್ತೀನಿ. ಅಲ್ಲೇನೇನಾಗುತ್ತೆ ಏನು ಎಲ್ಲನೂ ಹೇಳ್ತೀನಿ. ನಾಟು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ ಅಷ್ಟೇ ಇದು. ನೋಡೋಣ ನಮ್ಮ ಅಕ್ಕನ ಮಕ್ಕಳು ಹೆಂಗೆ ರಿಯಾಕ್ಟ್ ಮಾಡ್ತಾರೆ. ಹೋಗ್ತಾ ಇದ್ದೀನಿ. ಹೋಗಿದ ತಕ್ಷಣ ನೀನು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಬಿಟ್ಟ ಅಂತಾಳೆ. ನೋಡುವ. ಇದೇ ನಮ್ಮ ಅಕ್ಕ ಅವರ ಮನೆ. ಕಾಣಿಸ್ತಿದೆ ಅನ್ಕೋತೀನಿ. ಫುಲ್ ಅದು ನಮ್ಮ ದೊಡ್ಡಮ್ಮ ಅವ್ರ ಮನೆ. ಹೋಗುವ, ಏನಂತಾರೆ ಅಂತ ನಾನು ಕೇಳ್ಕೊತೀನಿ. ದೇವ್ರೇ, ಸ್ಟೋರೇಜ್ದು ಇಶ್ಯೂ ಆಗದೆ ಇರಲಪ್ಪ ತಂದೆ ಅಂತ. ಇದ್ರ ಮೇಲ್ಗಡೆ ಇನ್ನೊಂದು ಫ್ಲೋರ್, ಇದ್ರ ಮೇಲ್ಗಡೆ ಇನ್ನೂ ಒಂದು ಫ್ಲೋರ್ ಇದೆ ಆ ಕಡೆ. ದಿಸ್ ಈಸ್ ಮೈ ದೊಡ್ಡಮ್ಮ. ಹಬ್ಬ ಮಾಡ್ತವ್ರಂತೆ ನೋಡಿ ಎಲ್ಲ. ಹಾಯ್. ಏನೇ ಇವನು ಇಷ್ಟೊಂದು ಸಣ್ಣ ಆಗಿರಂಗೆ ಕಾಣಿಸ್ತಾವನೆ. ಯಪ್ಪ ಏನ್ ಚೆನ್ನಾಗಿ ಫೋನ್ ಸ್ಕ್ರೋಲ್ ಮಾಡ್ತಾವ್ ನೋಡ್ರಪ್ಪ. 2 ವರ್ಷದ ಮಗ. ಈ ಮಟ್ಟಿಗೆ ಅಡಿಕ್ಷನ್ ಕೊಡ್ಬೇಡ ಕಣೆ ಪುಟ್ಟಿ. ಏನೋ ಇದಿಷ್ಟು ನಾಳೆ ಫುಲ್ ತುಂಬೋಗ್ಬಿಡುತ್ತೆ. ನಾಳೆ ಮರಿ ತರ್ತಿದ್ದಾನಂತೆ ನಮ್ಮಣ್ಣ. ನಾಳೆ ಹೆಂಗೆ ಮರಿ ಮಾಡೋದು ಅಂತ ಹೇಳ್ಕೊಡ್ತೀನಿ.
ಅಲ್ಲ ಬಂಗಾರ? ಹಾ ಏನು? ಹಾ ಹಾ ಎಲ್ಲಿ? ಹಾ 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 ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ನಮ್ಮ ಅನ್ವಿಕಾ ಸ್ಕೂಲ್ಗೆ ಹೋಗಲ್ವಂತೆ. ಅನ್ವಿಕಾ ಯಾರು ಅಂತ ಕೇಳಬೇಡಿ, ನಮ್ಮ ಅಕ್ಕನ ಮಗಳು. ನಮ್ಮ ಅಣ್ಣ ಇವಾಗ ನನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಊಟದ ಬ್ಯಾಗು ರೆಡಿ ಆಗಿದೆ, ಒಯ್ತಾ ಇರೋದೆ. ಇವರು ನಮ್ಮ ದೊಡ್ಡಪ್ಪ. ಹಾಯ್ ಮಾಡಿಬಿಡಿ ಎಲ್ರು. ಈ ಕಳ್ಳನ ಮಗ ಇದನ್ನೆಲ್ಲ ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ದಾನೆ ನನ್ನ. ಎಲ್ಲೂ ಬೆಲೆ ಇಲ್ಲ ನಮಗೆ. ನಡಿಯೋಣ, ಕರ್ಕೊಂಡು ಹೋಗ್ಬಿಡೋಣ. ಅನ್ವಿಕಾ ಬೇಡ, ಬಾ. ಅವಳೆ ಸ್ಕೂಲ್ಗೆ ಹೋಗಲ್ಲ ಅಂತ ಇರೋವಳು, ಅದಕ್ಕೆ ನಾನೇ ಅವಳ ಬದಲು ಹೋಗ್ತಾ ಇದ್ದೀನಿ. ಬಾಯ್ ಅನ್ವಿ, ಬಾಯ್ ಬಾಯ್. ನನ್ನ ಬಾಟಲೇ ಕೊಟ್ಟಿಲ್ಲ ನಮ್ಮ ಅಕ್ಕ ನಂಗೆ. ಏನೇನು ಹೋಮ್ವರ್ಕ್ ಮಾಡಕ್ ಹೇಳಿದ್ದಾರೆ? ಇವತ್ತು ಹೋಮ್ವರ್ಕ್ ಕೊಡಲ್ವಾ? ಮತ್ತೆ ಯಾಕೆ ಹೋಗಲ್ಲ ಸ್ಕೂಲ್ಗೆ ನೀನು? ಮತ್ತೆ ಯಾಕೆ ಮಗಳೇ ಸ್ಕೂಲ್ಗೆ ಹೋಗಲ್ಲ? ಎಷ್ಟು ದೇವ್ರನ್ನೆಲ್ಲ ಬೇಡವಳೆ ಗೊತ್ತಾ ನಿಮ್ನ ಪಡಿಯಕ್ಕೆ? ಈ ಮಟ್ಟಿಗೆ ಆಡ್ತಾ ಇದ್ದೀರಲ್ಲ. ಮಕ್ಳೇ ಬೇಡ ಅನ್ಸುತ್ತೆ ನೀನ್ ಹಿಂಗ ಆಡಿದ್ರೆ. ನೀನ್ ಹಿಂಗ ಹತ್ರ ನನ್ಗೆ ಇಲ್ಲಿ ತಂಗಿ ತರ ಕಾಣಿಸ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಫ್ರೆಶ್ ಅಪ್ ಆಗಿಲ್ಲ, ಅಲ್ಲುಜ್ಜಿದ್ದೀನಿ ಅಷ್ಟೆ. ಐ ಆಮ್ ರೆಡಿ. ನಡಿ ಹೋಗೋಣ. ಆನ್ ಆಗಿಲ್ಲ ತಾನೇ? ಆಮೇಲೆ ನಾನೇನೋ ಪಡ್ರಂತೂ ಹೊಡೆದ್ಬಿಟ್ಟು ಆನ್ ಆಗಿಲ್ಲ. ಅಂದ್ರೆ ನಾರ್ಮಲ್ ಆಗಿ ಸ್ಟ್ರೈಟ್ ಇದ್ರಲ್ಲಿದೆ. ಅಪ್ಪಿ ತಪ್ಪಿ ನಾನೇನಾದ್ರೂ ಇಲ್ಲ ಅಂಕಿದ್ರೆ ನನ್ನ ಕತೆ ಏನು? ಹೊಂಟೋದ್ರೆ ಬಿ ಪುಟ್ಟಿ ಸುಮ್ಮನೆ ಹೋಗ್ತಾ ಇರೋದೆ ಕೆಲಸ. ಏನು ಇಷ್ಟೊಂದು ಬಿಸಿ ಇದೆ ಬಾಟ್ಲು? ಕುತ್ಕೋ ಮಗನೆ. ಇದೊಂದು ಕಲ್ತಾಳೆ ಅಷ್ಟೇ. ಏನ್ ಮಾಡ್ದಾದ್ರು ಅದೇ ಮಾಡ್ತಾ ಹಾಕೊಳ್ಳೋದು ಅಂತ ಕಲ್ತಾಳೆ. ಯಾರೋ ಮಾಡಿದಕ್ಕೆ ಇವಳು ವಿಡಿಯೋ ಮಾಡಿ ಹಾಕೊಂಡ್ಬಿಡ. ನಾನ್ ಎಲ್ಲೂನು ನಾನ್ ತಂದೆ ನಾನ್ ಮಾಡ್ದೆ ಅಂತ ಹೇಳುದೇ ಇಲ್ಲ ದೊಡ್ಡಪ್ಪ. ಆದ್ರೂನು ಹೆಂಗ್ ಮಾತಾಡ್ತಾರ ನೋಡು ದೊಡ್ಡಪ್ಪ. ವಿಡಿಯೋ ಮಾಡ್ಕೊಂತೀವಿ, ಬೇರೆ ಕೇಳೋರ ನೀನು ವಿಡಿಯೋ ಮಾಡಿ ಹಾಕೊಂಡ್ ಅಂತ ತಂದೋರೆ. ಚಿಕ್ಕಬಳ್ಳಾಪುರ ಕಂಡ ಗಾಡಿ ಓಡಿಸ್ರೆ ಅದೇ ಸೊಂಟೆ ಎತ್ತಗೊಬ್ಬರು ಇಟ್ಕೋಬೇಕೈತಿ. ಇವಾಗ ನೀನ್ ಕಿತ್ನಾಳಿಗೆ ಹೋಯ್ತಿಯಾ? ಮತ್ತೆ ಇವ್ನ ಕೇಳಿ ಕೊಟ್ಟು ಕಳ್ಸ. ಏನ್ ಬೇಕದನ್ನ? ಏನಿಲ್ಲ ತಗೋಬರಲ್ಲ. ಬೇಡ ಬೇಡ ಆಗಲ್ಲ. ಮುಂದೆ ಮಡಿಕಂದ್ರೆ ಗಾಡಿ ಓಡಿಸಿ ಹೊಡ್ತಾ ಇದೀವಿ. ಸರಿ, ನಮ್ ಸುದಿ ಗಂಟೆ ಎತ್ಕೋತಾವನೆ. ನಾನು ನನ್ ಗಂಟೆ ಎತ್ಕೋತಾ ಇದ್ದೀನಿ.